ಬಿಡದಿ ಪುರಸಭಾ ವ್ಯಾಪ್ತಿಯಲ್ಲಿ ಸಾರ್ವಜನಿಕರಿಗೆ ಮತ್ತು ಆಸ್ಪತ್ರೆಗೆ ಹೋಗ್ತಕ್ಕಂಥ ಜನಗಳಿಗೆ, ಶಾಲೆಗಳಿಗೆ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಏನು ಒಂದು ಸಂಚಾರ ಸಮಸ್ಯೆ ಇತ್ತು, ಅದು ಸುಮಾರು 1985-90ನೇ ಇಸ್ವಿಯಿಂದನೂ ಕೂಡ ಈ ಸಮಸ್ಯೆ ಬಿಡದಿ ಪಟ್ಟಣದಲ್ಲಿ ಉದ್ಭವ ಆಗಿತ್ತು. ಅವತ್ತಿಂದನೂ ಕೂಡ ಬಂದಂಥ ಆ ಕಾಲಘಟ್ಟದಲ್ಲಿ ಬಂದಂಥ ಅಧ್ಯಕ್ಷರುಗಳು ಇಲ್ಲ ಶಾಸಕರುಗಳು ಕೆಲವು ಒತ್ತುವರಿಯನ್ನು ತೆರವು ಮಾಡಿಸಿ ಮಿಕ್ಕಿದ್ದನ್ನೆಲ್ಲ ಹಾಗೆ ಬಿಟ್ಟಿದ್ದು. ಅತಿ ಹೆಚ್ಚು ಒತ್ತುವರಿಯನ್ನು ಈ ಬಾರಿ ನಾವು ಪುರಸಭಾ ಸಭೆಯಲ್ಲಿ ವಿಚಾರವನ್ನು ಪ್ರಸ್ತಾಪ ಮಾಡಿ, ಯಾಕಂದರೆ ಈಗಾಗಲೇ ನಮ್ಮ ಸದಸ್ಯರು ಎಲ್ಲರಿಗೂ ಸ್ವಾಗತ ಕೋರಿದ್ರೆ ನಾನು ನೇರವಾಗಿ ಸಬ್ಜೆಕ್ಟ್ ಬಂದಿದ್ದೇನೆ. ದಿನಾಂಕ 5/2/2025 ಸ್ಟ್ಯಾಂಡಿಂಗ್ ಕಮಿಟಿ ಸಭೆಯಲ್ಲಿ ಈ ವಿಚಾರ ಪ್ರಸ್ತಾಪ ಆಗಿದೆ. ಈ ವಿಚಾರ ಪ್ರಸ್ತಾಪ ಆಗಿ ಸಂಚಾರಕ್ಕೆ ಅಡಚಣೆ ಆಗಿದೆ, ಹಾಗಾಗಿ ತೆರವು ಕಾರ್ಯಾಚರಣೆ ಮಾಡ್ತಕ್ಕಂಥದ್ದು ಸೂಕ್ತ ಅಂಥೇಳಿ ಅವತ್ತು ತೀರ್ಮಾನ ತಗೊಂಡು, ಆ ತೀರ್ಮಾನವನ್ನು ನೆಕ್ಸ್ಟು ಸಾಮಾನ್ಯ ಸಭೆಯಲ್ಲಿ 25/2/2025 ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಸಂಪೂರ್ಣವಾಗಿ ತೆರವು ಮಾಡ್ತಕ್ಕಂಥದ್ದು ಸೂಕ್ತ ಅಂಥೇಳಿ ತೀರ್ಮಾನವನ್ನು ತಗೊಂಡಿದ್ದೇವೆ. ಅದಾದ ನಂತರ ಸಾರ್ವಜನಿಕ ಪ್ರಕಟಣೆ 10/2/2025 ಎಲ್ಲರಿಗೂ ಸಾರ್ವಜನಿಕ ತಿಳುವಳಿಕೆ ಪತ್ರವನ್ನು 2 ಬಾರಿ ಕೊಟ್ಟಿದ್ದೇವೆ. ಆಟೋ ಪ್ರಚಾರ ಮಾಡಿದ್ದೇವೆ. ಅಧಿಕಾರಿಗಳು ಅಂಗಡಿ ಹತ್ರ ಹೋಗಿ ತಿಳುವಳಿಕೆ ಹೇಳಿದ್ದಾರೆ. ಆದರೂ ಕೂಡ ಯಾವುದೇ ಒಂದು ಕಾನೂನು ಕ್ರಮಕ್ಕೆ ಅಂಗಡಿ ಮುಂಗಟ್ಟುಗಳನ್ನು ಇಟ್ಕೊಂಡಿದ್ದಂಥ ಜನ, ಫುಟ್ಪಾತನ್ನು ಒತ್ತುವರಿ ಮಾಡಿರ್ತಕ್ಕಂಥ ಜನ ಯಾವುದೇ ಆಸಕ್ತಿಕರವಾಗಿ ಆಸ್ತಿಗಳನ್ನು, ಸರ್ಕಾರದ ಆಸ್ತಿಯನ್ನು ಸಾರ್ವಜನಿಕರಿಗೆ ಬಿಟ್ಕೊಡೋಕ್ಕೆ ಒಪ್ಪಿಲ್ಲ. ತದನಂತರ ಅಧಿಕಾರಿಗಳು ಮತ್ತೊಮ್ಮೆ ಚರ್ಚಿಸಿ DC ಸಾಹೇಬ್ರಿಗೊಂದು ಪತ್ರವನ್ನು ಬರೆದರು, SP ಸಾಹೇಬ್ರಿಗೊಂದು ಪತ್ರವನ್ನು ಬರೆದು, ತದನಂತರ DC ಅವರ ಆದೇಶದ ಮೇರೆಗೆ ಬಾಲಣ್ಣವರು, ಇವತ್ತಿನ ಶಾಸಕರಾದ ಬಾಲಣ್ಣವರು ಕೂಡ ಅವರ ಗಮನಕ್ಕೆ ತಂದು, ಅವ್ರಿಗೂ ಗೊತ್ತಿದೆ ಈ ವಿಚಾರ, ಅವರು ಕೂಡ ಮಾಡ್ತಕ್ಕಂಥದ್ದು ಸರಿ ಅಂತಕ್ಕಂಥದ್ದನ್ನು ಅಧಿಕಾರಿಗಳಿಗೆ ಮಂದಟ್ಟು ಮಾಡಿದ ಮೇಲೆ ಅಧಿಕಾರಿಗಳು ಎಲ್ಲ ಸದಸ್ಯರಿಗೆ 7/4/2025 ಪತ್ರ ಬರೆದಿದ್ದಾರೆ. ಯಾಕೆ ಇದನ್ನೆಲ್ಲ ಪತ್ರಗಳನ್ನ ಉಲ್ಲೇಖ ಮಾಡ್ತಾಯಿದ್ದೀನಿ ಅಂದರೆ, ನಿನ್ನೆ ದಿನ ಮಾಗಡಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದಂಥ ಎ ಮಂಜುನಾಥ್ರವರು ಏಕಾಏಕಿ ದೌರ್ಜನ್ಯ ಅಂಥೇಳಿ ಏನು ಅವರು ಜನಗಳ ಮುಂದೆ ಹೇಳಿದ್ದಾರೆ, ಆ ಒಂದು ವಿಚಾರಕ್ಕೆ ಈ ಎಲ್ಲ ಘಟನೆಗಳು ನಡೆದಿದೆ, ಪತ್ರ ವ್ಯವಹಾರ ನಡೆದಿದೆ. ನಾವು ಯಾವುದೇ ಕಾರಣಕ್ಕೂ ಯಾರನ್ನು ಕೂಡ ಬಲವಂತವಾಗಿ ಅವರ ಆಸ್ತಿಯನ್ನು ಒತ್ತುವರಿ ಮಾಡ್ತಕ್ಕಂಥ ಕೆಲಸ ನಮ್ಮ ಪುರಸಭೆಯಿಂದ ಅಧಿಕಾರಿಗಳಿಂದ ಆಗಿಲ್ಲ. ಈ ಕಾರ್ಯಕ್ರಮ ಇವತ್ತು ಬಿಡದಿಲ್ಲ ಆಗಲೇಬೇಕು. ನಾನು ಪುರಸಭಾ ಸದಸ್ಯ ಆಗಿಲ್ಲದೆ ಇದ್ದರು, ಇನ್ನೊಬ್ಬರಾದರೂ ಕೂಡ. ಯಾಕೆ ಅಂತೇಳಿದರೆ, ಬಿಡದಿ ಪಟ್ಟಣ ಬೆಳೀತಾ ಇರ್ತಕ್ಕಂಥ ಪಟ್ಟಣ. ಇವತ್ತು ಫ್ಲೋಟಿಂಗ್ ಪಾಪ್ಯುಲೇಷನ್ನೇ ನಿಮಗೆ ಒಂದು 16,000 ಜನ ಬಿಡದಿಗೆ ಬಂದು ಹೋಗ್ತಕ್ಕಂಥ ಪರಿಸ್ಥಿತಿ ಇದೆ. ಹಾಗಾಗಿ ನಾವು ಈ ಒಂದು ವ್ಯವಸ್ಥೆಯನ್ನು ಮಾಡಲೇಬೇಕಾಗ್ತದೆ. ಮಾಡಿದ್ದೀವಿ, ಕಾನೂನು ಪ್ರಕಾರ ಮಾಡಿದ್ದೀವಿ. ಹಾಗಾಗಿ ಎ ಮಂಜಣ್ಣವ್ರಿಗೆ ಈ ಮೂಲಕ ಹೇಳ್ತೀನಿ, ಯಾವುದೇ ದುರುದ್ದೇಶ ಇಲ್ಲದೆ ಸಾರ್ವಜನಿಕ ಹಿತದೃಷ್ಟಿಯಿಂದ ತೆರವು ಕಾರ್ಯಾಚರಣೆಯನ್ನು ಮಾಡಿದ್ದೀವಿ. ಇನ್ನೂ ಸಂಪೂರ್ಣವಾಗಿ ಮಾಡಿಲ್ಲ, ಇನ್ನೂ ಬೇಕಾದಷ್ಟಿದೆ. ಈಗಾಗಿರೋದು ಕೇವಲ 30-40% ಆಗಿದೆ, ಇನ್ನೂ 50-60% ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಎಲ್ಲ ಅವರ ಆಸ್ತಿಗಳನ್ನು, ಅವರ ಪತ್ರ, ಅವರ ಖಾತೆಯನ್ನು ಆಧರಿಸಿ ಅವ್ರಿಗೆ ಅಳತೆ ಮಾಡಿಕೊಟ್ಟು ಮಾರ್ಕಿಂಗ್ ಮಾಡಿ ಸರ್ಕಾರಿ ರಸ್ತೆ ಎಲ್ಲೆಲ್ಲಿ ಒತ್ತುವರಿ ಆಗಿದೆ ಎಲ್ಲವನ್ನೂ ಕೂಡ ತೆರವು ಮಾಡ್ತಕ್ಕಂಥ ಕೆಲಸ ನಮ್ಮ ಶಾಸಕರಿಂದ, ಪುರಸಭಾ ಅಧಿಕಾರಿಗಳಿಂದ, ಪುರಸಭೆಯ 23 ಜನ ಅಧ್ಯಕ್ಷರಾದಿಯಾಗಿ ಎಲ್ಲ ಸದಸ್ಯರಿಂದ ನಡೀತದೆ ಅಂಥೇಳಿ
ಇವತ್ತು ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಹಾಗೂ ನಮ್ಮ ಶಾಸಕರಿಗೆ, ಮಾಜಿ ಶಾಸಕರಿಗೆ ಈ ಒಂದು ಸಂದರ್ಭದಲ್ಲಿ ಅಭಿನಂದನೆಯನ್ನು ಕೂಡ ಸಲ್ಲಿಸೋದಕ್ಕೆ ನಾನು ಇಷ್ಟಪಡ್ತೇನೆ. ಯಾಕೆ ಅಂತೇಳಿದರೆ, ಅವರು ನಿನ್ನೆ ನಿಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾಯಿದ್ರು, ನಾನು ಇಲ್ಲದೇ ಇದ್ದಾಗ ಹೊಡೆದಾಕ್ಬಿಟ್ಟಿದ್ದಾರೆ ಎಲ್ಲರನ್ನೂ, ಎಲ್ಲ ಆಸ್ತಿಗಳನ್ನ ತೆರವು ಮಾಡಿಬಿಟ್ಟಿದ್ದಾರೆ. ಸನ್ಮಾನ್ಯ ಮಾಜಿ ಶಾಸಕರೇ, ಆ ಕಾರ್ಯಾಚರಣೆ ನಡೆಯುವಾಗ ತಾವು ಇದೇ ಬಿಡದಿಯ ಬೈರಮಂಗಲ ಸರ್ಕಲ್ನ ಮಂದಾರತಿ ಹೋಟ್ಲಲ್ಲಿ ಎ ಸಿ ರೂಮಲ್ಲಿ ನೀವು ಕೂತಿದ್ದಂಥ ಎಲ್ಲ ದಾಖಲೆಗಳು ನಮ್ಮ ಹತ್ರ ಇದೆ. ನೀವು ಜನಕ್ಕೇನಾದರೂ ಒಳ್ಳೇದು ಮಾಡಬೇಕು, ಇವರೇನೋ ದೌರ್ಜನ್ಯ ಮಾಡ್ತಾಯಿದ್ದಾರೆ, ಇವರೇನೋ ಕೆಟ್ಟ ಕೆಲಸ ಮಾಡ್ತಾಯಿದ್ದಾರೆ, ನಾನು ಉತ್ತಮವಾದಂಥ ವ್ಯಕ್ತಿ, ನಾನು ಬಿಡದಿ ಜನಕ್ಕೆ ಒಳ್ಳೇದು ಮಾಡಬೇಕು ಅಂತ ನಿಮಗೇನಾದರೂ ಆಸೆ ಇದ್ದಿದ್ದರೆ ನೀವು ಬರ್ಬೋದಾಗಿತ್ತಲ್ಲ. ಈ ಡೋಂಗಿ ರಾಜಕಾರಣ ಯಾರಿಗೆ ಹೇಳ್ತೀರಾ? 10 ಜನ ಬಟ್ಟಂಗಿಗಳನ್ನ ಜೊತೆಲಿ ನಿಲ್ಲಿಸ್ಕೊಂಡು ಈ ಡೋಂಗಿ ರಾಜಕಾರಣದ ವಿಚಾರವನ್ನು ಬಿಡಿ, ಸಮರ್ಥವಾಗಿ ಯೋಗ್ಯತೆಯಿಂದ ರಾಜಕಾರಣವನ್ನು ಮಾಡಿ ಜನ ಮೆಚ್ಚಲಿ ಅಂಥೇಳಿ ಜನಗಳ ಮುಂದೆ ನಾನು ಇದ್ದರೆ ಬಂದು ನಿಲ್ಲಿಸ್ಬಿಡ್ತಾ ಇದ್ದೆ. ಎ ಸಿ ರೂಮಲ್ಲಿ ನೀವು ಕೂತಿದ್ರಲ್ಲ ಸರ್ 11:45 ಮಂದಾರತಿ ಹೋಟ್ಲಲ್ಲಿ, ಇನ್ನೂ ಕಾರ್ಯಾಚರಣೆ ನಡೀತಾ ಇತ್ತಲ್ಲ ಸರ್, ರಾತ್ರಿ 8:30 ತನಕ ನಡೀತಲ್ಲ ಸರ್, ಯಾಕೆ ಸರ್ ಆವಾಗ ನಿಮಗೆ ಬಿಡದಿ ಜನ ಇಷ್ಟ ಆಗಿರಲಿಲ್ವಾ? ಇದೆಲ್ಲ ಯೋಚನೆ ಮಾಡಿ ಯಾವಾಗ ಪೇಪರಲ್ಲಿ ಬಂತು ವಿಚಲಿತರಾಗಿ ಬೆಳಗ್ಗೆ ಎದ್ದು ಬಂದರು. 4-5 ಜನ ಕರ್ಕೊಂಡು ಇವರೇ ಉತ್ತೇಜನ ಕೊಟ್ಕೊಂಡು ಬೆಳಗ್ಗೆ ಕರ್ಕೊಬಂದು ಫೋಟೋ ಸೆಷನ್ ಮಾಡ್ಕೊಂಡು ಹೋಗಿದ್ದಾರೆ. ಅವರು ನಿಜವಾದ ಬದ್ಧತೆ, ನಿಜವಾಗ್ಲೂ ತೊಂದರೆ ಆಗಿದ್ದರೆ ಕಾನೂನು ಪ್ರಕಾರ ಅವ್ರು ಕ್ರಮ ಜರುಗಿಸೋದಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ. ಸುಮ್ಮನೆ ಡೋಂಗಿ ರಾಜಕಾರಣ ಮಾಡಿ ಯಾರನ್ನೋ ಮೆಚ್ಚೋಕ್ಕೆ 4-5 ಜನ ಕರ್ಕೊಂಡು ಏನೋ ಮಾಡ್ತೀನಿ ಅಂತಕ್ಕಂಥದ್ದು ಮಾಡೋದು ಸರಿಯಲ್ಲ. ಇವರು 5 ವರ್ಷ ಶಾಸಕರಾಗಿದ್ದಂಥವ್ರು. ಬಿಡದಿ ಪಟ್ಟಣ ಏನು ಅಭಿವೃದ್ಧಿ ಆಗಬೇಕು, ಏನು ವ್ಯವಸ್ಥಿತವಾಗಿ ಡೆವಲಪ್ಮೆಂಟ್ ಆಗಬೇಕು, ಹೇಗೆ ರಸ್ತೆ ಆಗಬೇಕು ಅಂತಕ್ಕಂಥ ಚಿಂತನೆ ಇವರಲ್ಲಿ ಇರಲಿಲ್ಲ. ಆದರೆ ನಮ್ಮ ಬಾಲಣ್ಣವರು ಶಾಸಕರಾದ ಮೇಲೆ ಹಲವಾರು ಬಾರಿ ನಮ್ಮ ಹತ್ರ ಎಲ್ಲ ಚರ್ಚೆ ಮಾಡಿದ್ದಾರೆ, ನಮ್ಮ ನಾಯಕರುಗಳ ಹತ್ರ ಎಲ್ಲ ಚರ್ಚೆ ಮಾಡಿದ್ದಾರೆ. ಇಲ್ಲ ಬಿಡದಿಗೆ ಏನಾದರೂ ಒಂದು ಹೊಸ ಕಾಯಕಲ್ಪ ಮಾಡಬೇಕು, ಇದು ಸಮಸ್ಯೆ ಇದೆ. ನನ್ನನ್ನು ಓಟ್ ಹಾಕಿ ಗೆಲ್ಲಿಸಿದ್ದಾರೆ, ಇವತ್ತು ನಾನು MLA ಆಗಿರ್ತಕ್ಕಂಥದ್ದು ಬಿಡದಿಯಿಂದನೇ ಅಂತ ಅವರು ಈ ಋಣ ನನ್ನ ಮೇಲಿದೆ. ಬಿಡದಿ ಪುರಸಭೆ ಮತ್ತು ಬಿಡದಿ ಹೋಬಳಿಯಿಂದ ನನಗೇನೋ ಲೀಡ್ ಬರಲಿಲ್ಲ ಅಂದರೆ ನಾನು MLA ಆಗ್ತಾ ಇರಲಿಲ್ಲ. ಹಾಗಾಗಿ ನಾನು ಬಿಡದಿ ಪಟ್ಟಣಕ್ಕೆ ಮತ್ತು ಬಿಡದಿ ಹೋಬಳಿಗೆ ಏನಾದರೂ ಕೆಲಸ ಮಾಡಲೇಬೇಕು ಹೊಸದಾಗಿ, ನೀನೇನು ತಗೋಬತ್ತೆ ತೊಗೊಂಬ, ನಾನೆಲ್ಲನೂ ಮಾಡಿಸ್ಕೊಡ್ತೀನಿ ಅಂತಕ್ಕಂಥದ್ದು ಭರವಸೆನೂ ಕೂಡ ನಮ್ಮ ಶಾಸಕರು ಹೇಳಿದ್ದಾರೆ. ಅದೇ ರೀತಿ ಅವರ ಆದೇಶದನ್ವಯ ನಮ್ಮ ಮಾಜಿ ಶಾಸಕರು ಹೇಳ್ತಾಯಿದ್ರು, ಓಹೋ ಅಲ್ಲಿ ಅವರು ಶಾಸಕರು ಬೆಂಗಳೂರಲ್ಲಿ ಕೂತ್ಕೊಂಡು ಹೇಳ್ಬಿಟ್ಟವ್ರೆ, ಇಲ್ಲಿ ಮಹಾನಾಯಕರು ಮಾಡ್ತಾವ್ರೆ ಅಂತ. ನಾನು ಖುಷಿ ಪಡ್ತೇನೆ. ಪಾಪ ನಮ್ಮ ಈಗಿನ ಮಾಜಿ ಶಾಸಕರಿಗೆ ನನ್ನ ಋಣ ಕೂಡ ಇದೆ, ಅವ್ರ ಋಣ ನನ್ನ ಮೇಲಿಲ್ಲ. ನಾನು ಅವರನ್ನು ಹೋದ ಬಾರಿ ಎಲೆಕ್ಷನ್ನಲ್ಲಿ ಏನು ವಿಧಾನಸಭಾ ಎಲೆಕ್ಷನ್ ನಡೀತು, ನಂದು ಕೂಡ ಕೊಡುಗೆ ಇದೆ. ಧನ ಸಹಾಯ ಎಲ್ಲ ಸಹಾಯ ಇದ್ದು ಅವ್ರನ್ನ MLA ಮಾಡಿದ್ದೀವಿ. ಅವ್ರು MLA ಆಗಿರೋದ್ರಲ್ಲಿ ನಂದು ಕೂಡ ಸ್ವಲ್ಪ ಕಾಣಿಕೆ ಇದೆ. ಅವರು ಪಾಪ ಉತ್ಪ್ರೇಕ್ಷೆ ಅಂತ ಹೇಳಿದ್ರು, ಇಲ್ಲ ನಿಜವಾಗೂ ಹೇಳಿದ್ರು ಮಹಾನಾಯಕ ಅಂತ, ಅವರ ಒಂದು ಮಾತನ್ನು ನಾನು ಸ್ವೀಕಾರ ಮಾಡ್ತೀನಿ, ಅವ್ರಿಗೆ ಧನ್ಯವಾದವನ್ನು ಹೇಳ್ತೀನಿ. ಅದ್ರ ಜೊತೆಗೆ ಇವತ್ತೇನು ಬಿಡದಿ ಪಟ್ಟಣ ಅಭಿವೃದ್ಧಿ ಆಗ್ತಾ ಇರ್ತಕ್ಕಂಥದ್ದು ನಿಮ್ಗೆ ಗೊತ್ತು. ಯಾವುದೇ ದೂರದೃಷ್ಟಿ ಇಲ್ಲದೆ 5 ವರ್ಷ ರಾಜಕಾರಣ ಮಾಡಿದಂಥ ಈ ಮಾಜಿ ಶಾಸಕರು ಬಿಡದಿ ಬಗ್ಗೆ ಯಾವುದೇ ಕಿಂಚಿತ್ತೂ ಕೂಡ ಡೆವಲಪ್ಮೆಂಟ್ ಬಗ್ಗೆ ಯೋಚನೆಯೇ ಮಾಡಿಲ್ಲ. ಆದರೆ ನಮ್ಮ ಶಾಸಕರು ಇಡೀ ಬಿಡದಿ ಪಟ್ಟಣದ ಬಗ್ಗೆ ಅತಿ ಹೆಚ್ಚು ಒತ್ತನ್ನು ಕೊಟ್ಟು ಕಾರ್ಯಕ್ರಮಗಳನ್ನು ಮಾಡ್ತಾ ಇರೋದೇ ಇವರಿಗೆ ಸಮಸ್ಯೆ ಆಗಿದೆ. ಹಾಗಾಗಿ ಮುಂದಿನ ಬಾರಿ ಎಲೆಕ್ಷನ್ಗೆ ಎಲ್ಲರೂ ನನಗೆ ಸಮಸ್ಯೆ ಆಗ್ತದೇನೋ ಅಂಥೇಳಿ ನೆನ್ನೆ ಎದ್ದು ಈಚೆಗೆ ಬಂದಿದ್ದಾರೆ. ಬೇಕಿದ್ರೆ ಅವರು ಸಾಕ್ಷಿ ಗುಡ್ಡೆ ತೋರಿಸ್ಬೋದು, ಏನೇನು ಕಾರ್ಯಕ್ರಮ ಮಾಡಿದ್ದೀನಿ 5 ವರ್ಷದಲ್ಲಿ ಅಂತ. ಯಾವುದೇ ಕಾರ್ಯಕ್ರಮ ಇಲ್ಲ. ನಾನು ಅವ್ರಿಗೆ ಸಣ್ಣದಾಗಿ ಒಂದು ಪ್ರಶ್ನೆಯನ್ನು ಕೇಳ್ತೇನೆ. ಸರ್ಕಾರಿ ಶಾಲೆ ಇದೆ, ಅದೇ ಮುಖ್ಯ ರಸ್ತೆಯಲ್ಲಿ ಸರ್ಕಾರಿ ಶಾಲೆ ಇದೆ, ಮತ್ತು ಬಸವೇಶ್ವರ ಪ್ರೈವೇಟ್ ಶಾಲೆ ಇದೆ. ಸುಮಾರು 3000ದಿಂದ 4000 ಜನ ವಿದ್ಯಾರ್ಥಿಗಳು ಪ್ರೀ ನರ್ಸರಿಯಿಂದ ಹಿಡಿದು PUC ತನಕ ಆ ರಸ್ತೆಯನ್ನು ಓಡಾಡ್ತಾರೆ. ಆ ರಸ್ತೆ ಎಷ್ಟು ಇಕ್ಕಟ್ಟಾಗಿದೆ ಅಂತೇಳಿ ಪತ್ರಕರ್ತ ಮಿತ್ರರಿಗೆ ಯೋಚನೆ ಮಾಡೋಕ್ಕೆ ಬಿಡ್ತೀನಿ ನಾನು. ನೀವು ಕೂಡ ಅದರ ಹಿಂಸೆಯನ್ನು ಅನುಭವಿಸಿರತಕ್ಕಂಥರಲ್ಲಿ ಒಬ್ಬರು. ಇವತ್ತು ಇಬ್ಬರಿಗೂ ಸಮಸ್ಯೆ ಆಗಿದೆ ಅಂತ ಇರ್ಬೋದು, ಸಮಸ್ಯೆ ಒಬ್ರಿಗೂ ಮಾಡಿಲ್ಲ. ನಾನು ಪ್ರಸ್ತುತವಾಗಿ ಹೇಳ್ತೀನಿ, ವಿವರವಾಗಿ ಹೇಳ್ತೀನಿ, ಯಾರಿಗೂ ತೊಂದರೆ ಕೊಟ್ಟಿಲ್ಲ. ನಾವು ರಸ್ತೆ ಅಷ್ಟೇ ಅಗಲೀಕರಣ ಮಾಡೋದಕ್ಕೆ ಯೋಚನೆ ಮಾಡಿದ್ದೀವಿ ಹೊರತು ಅಲ್ಲಿರ್ತಕ್ಕಂಥ ಪೆಟ್ಟಿ ಅಂಗಡಿನ ಒಂದನ್ನು ತೆರವು ಮಾಡಿಲ್ಲ.
ಫ್ರಂಟಲ್ಲಿದ್ದಂಥ 3ರಿಂದ 4 ಅಂಗಡಿನ ತಿರುವು ಮಾಡಿದ್ದೀವಿ. ಯಾಕೆ ಮಾಡಿದ್ದೀವಿ? ಆ ಹಿರಿಯ ಪಟ್ಟಣದಲ್ಲಿ ಅದೇ ಬಸ್ ಸ್ಟ್ಯಾಂಡ್ಗೆ ಎವ್ರಿ ಡೇ 3ರಿಂದ 4 ಸಾವಿರ ಜನ ಬಸ್ಸನ್ನು ಇಳಿತಾರೆ, ಬಸ್ಸನ್ನು ಹತ್ತಾರೆ. ಅವ್ರಿಗೆ ಸುಸಜ್ಜಿತವಾದ ಶೌಚಾಲಯ ಎಲ್ಲಿದೆ? ಸನ್ಮಾನ್ಯ ಮಾಜಿ ಶಾಸಕರೇ, ನೀವು 5 ವರ್ಷ ಈ ಕ್ಷೇತ್ರವನ್ನು ಆಳಿದ್ದೀರಿ. ಬಸ್ ಸ್ಟ್ಯಾಂಡಲ್ಲಿ ಬರ್ತಕ್ಕಂಥ ಹೆಣ್ಮಕ್ಳಿರ್ಬೋದು, ವಯೋವೃದ್ಧರು ಇರ್ಬೋದು, ವಯಸ್ಸಾದವ್ರು ಇರ್ಬೋದು, ಸಾಮಾನ್ಯ ಜನ ಇರ್ಬೋದು, ಅವ್ರಿಗೆ ಎಲ್ಲಿದೆ ವ್ಯವಸ್ಥೆ? ನಿಮ್ಮ ಯೋಚನೆ ಎಲ್ಲಿದೆ? ಬಿಡದಿ ಪಟ್ಟಣ ಕಟ್ಟಕ್ಕೆ ನಿಮಗೇನಾದರೂ ಯೋಚನೆ ಇದೆಯಾ? ನೀವು ನೆನ್ನೆ ಟಿ ವಿ ಮಾಧ್ಯಮದಲ್ಲಿ ಹೇಳ್ತೀರಾ, ನಾನು ಬಿಡದಿಯ ಮಗ. ಬಿಡದಿಯ ಬಗ್ಗೆ ನಿಮ್ಮ ಕನಸೇನು? ನಿಮ್ಮ ಚಿಂತನೆ ಏನು? ನಿಮ್ಮ ಅಭಿವೃದ್ಧಿ ಏನು? ಹೇಳಿ. ಬಿಡದಿ ಮಗ ಅಂತೇಳಿ ಯಾರೋ 4 ಜನದ ಹತ್ರ ಚಪ್ಪಾಳೆ ತಡ್ಸ್ಕೊಳ್ಳೋದಕ್ಕೆ ಬಿಡದಿ ಮಗ ಆಗೋದು ಬೇಡ ಮಂಜಣ್ಣವರೇ. ಬಿಡದಿಯ ಅಭಿವೃದ್ಧಿಗೆ ನಿಮ್ಮ ಕೊಡುಗೆ ಏನು? ನಮ್ಮ ಮಾಗಡಿಯ ಮಗ ಬಾಲಣ್ಣವ್ರ ಕೊಡುಗೆನೂ ಹೇಳ್ತೀನಿ ನಾನು. ಇವತ್ತು ಇದೇ ರಸ್ತೆ ಅಭಿವೃದ್ಧಿ ಮಾಡಿ ಇಡೀ ಪಟ್ಟಣ ಅಭಿವೃದ್ಧಿ ಮಾಡಬೇಕಂತೇಳಿ ನಮ್ಮ ಚಿಂತನೆ ಇದೆ, ನಮ್ಮ ನಾಯಕರುಗಳ ಚಿಂತನೆ ಇದೆ. ನಿಮಗೆ ವಿವರವಾಗಿ ಹೇಳ್ತೀನಿ ನೋಡಿ. ಇವತ್ತು BGS ಸರ್ಕಲ್ಲಿಂದ ಹೊಸ ಬೈಪಾಸ್ ರೋಡ್ಗೆ 4 ಕೋಟಿ ಟೆಂಡರ್ ಆಗ್ತದೆ. ಬೈಪಾಸ್ ರೋಡಿಂದ ಕೆಂದಾಪನಹಳ್ಳಿ ತನಕ 10 ಕೋಟಿ ಟೆಂಡರ್ ಆಗ್ತದೆ. ನಿಮ್ಮದೇನೋ ಬಿಡದಿ ಮಗಂದು 5 ವರ್ಷದ ಕೊಡುಗೆ ಹಾಕ್ಸಿದ್ದೀರಾ? BGS ರೋಡ್ ಮಾಡಿಸಿದ್ರೆ ಬಿಡದಿ ಮಗ, ಮಾಗಡಿ ಮಗ ಬಂದು ಬಿಡದಿ ಅಭಿವೃದ್ಧಿ ಮಾಡ್ತಾರೆ. ಸುಸಜ್ಜಿತವಾದ ಶೌಚಾಲಯ ಮಾಗಡಿ ಮಗಂದು, ಬಿಡದಿ ಮಗಂದಲ್ಲ. ಇವತ್ತು ಇಡೀ ಮುಖ್ಯ ರಸ್ತೆ, ಪೆಟ್ಟಿ ಅಂಗಡಿಗಳು, ಪೆಟ್ಟಿ ಅಂಗಡಿ ಆದಮೇಲೆ ಚರಂಡಿ ಆದಮೇಲೆ 10 ಅಡಿ ರಸ್ತೆ, 10 ಅಡಿ ಆದಮೇಲೆ ಬೈಕು. ನೀವು ನೋಡ್ಕೊಂಡು ಓಡಾಡ್ತಾ ಇದ್ದೀರಲ್ಲ, ಏನು ನಿಮ್ಮದು ಚಿಂತೆ? ಬಿಡದಿ ಮಗ ಮಾಡಬೇಕಾಗಿತ್ತಲ್ಲ, ಯಾಕೆ ಮಾಗಡಿ ಮಗ ಬೇಕಾಗಿತ್ತಾ ಇದನ್ನೆಲ್ಲ ಮಾಡೋಕ್ಕೆ? ಎಲ್ಲಿದೆ ನಿಮ್ಮ ಚಿಂತನೆ? ಈಗ ನೀವು ಮನೆಗೆ ಹೋಗ್ತಕ್ಕಂಥ ರಸ್ತೆ ಯಾರು? ನೀವ್ಯಾಕೆ ಮಾಡ್ಕೊಳ್ಳಿಲ್ಲ? ಬಿಡದಿ ಮಗ ಮಾಡ್ಕೋಬೇಕಲ್ಲ. ಇವತ್ತು ಆ ರಸ್ತೆಗೆ ಇದೇ ಬಾಲಣ್ಣವ್ರು ಹೇಳಿದ್ರು, ಯಾವುದೇ ಕಾರಣಕ್ಕೂ ಇಡೀ ಪಟ್ಟಣದಲ್ಲಿ ನನಗೆ ಜನ ಮತ ಹಾಕಿ ಗೆಲ್ಲಿಸಿದ್ದಾರೆ. ಮತ್ತೊಮ್ಮೆ ಹೇಳ್ತೇನೆ, ಇಡೀ ಬಿಡದಿ ಹೋಬಳಿಯಿಂದನೇ ನಾನು MLA ಆಗಿದ್ದು. ಬಿಡದಿ ಹೋಬಳಿಯ ಋಣ ನನ್ನ ಮೇಲಿದೆ. ಯಾರೇನಾದರೂ ಅಂದ್ಕೊಳ್ಳಿ, ಅತ್ಯುತ್ತಮವಾದಂಥ ರಸ್ತೆ ನಿರ್ಮಾಣ ಆಗಬೇಕು. ಓಟ್ ಹಾಕ್ತಾರೋ ಬಿಡ್ತಾರೋ ನೆಕ್ಸ್ಟ್ ಎಲೆಕ್ಷನ್ ನೋಡೋಣ. ಮೊದಲು ನಮ್ಗೆ ಅಧಿಕಾರ ಕೊಟ್ಟವ್ರೆ, ಮತ ಕೊಟ್ಟಿದ್ದಾರೆ, ನಾವು ಅಭಿವೃದ್ಧಿ ಮಾಡಿ ತೋರಿಸ್ಬೇಕು. ನೀವು ಯಾವುದೇ ಕಾರಣಕ್ಕೂ ಆಡಳಿತ ಪಕ್ಷ ಸದಸ್ಯರ ಜೊತೆ ವಿರೋಧ ಕಟ್ಕೊಳ್ಳದೆ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಿ ಅಂತ ನಮಗೆ ಆದೇಶನೂ ಕೊಟ್ಟಿದ್ದಾರೆ, ಸಲಹೆನೂ ಕೊಟ್ಟಿದ್ದಾರೆ. ನಾವು ಅದರ ಪ್ರಕಾರ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡ್ತಾಯಿದ್ದೀವಿ ಹೊರತು ನಾವು ವಿರೋಧ ಮಾಡೋಕ್ಕೆ ಹೋಗೋದೇ ಇಲ್ಲ. ಇವತ್ತು JDS ಪಕ್ಷದವ್ರು ಅಧ್ಯಕ್ಷರಾಗಿದ್ದಾರೆ, JDS ಪಕ್ಷದ ಆಡಳಿತ ನಡೀತಾ ಇದೆ. ಆದರೆ ನಾವು ಅವ್ರು ಸಪೋರ್ಟ್ ಮಾಡ್ತಾಯಿದ್ದೀವಿ. ಯಾಕೆ? ಅಭಿವೃದ್ಧಿಗೋಸ್ಕರ. ಇವತ್ತು ಬರ್ತ್ಡೇ ಸರ್ಕಲ್ಲಿಂದ ಮೀನಂಗಡಿ ತಾವಿಂದ ಹಿಡಿದು ನನ್ನ ಮನೆ ಅವ್ರ ಮನೆ ಇರ್ತಕ್ಕಂಥ ರಸ್ತೆನ ಅಭಿವೃದ್ಧಿ 1.25 ಕೋಟಿ ಹಾಕಿದ್ದೀವಿ. ಮೊದಲು 50 ಲಕ್ಷ ಹಾಕಿದ್ವಿ, ಸಾಕಾಗಿಲ್ಲ. ಆಮೇಲೆ 60 ಲಕ್ಷ ಹಾಕಿದ್ವಿ, ಸಾಕಾಗಿಲ್ಲ. ಇನ್ನೂ 30 ಲಕ್ಷ ಚರಂಡಿಗೆ ಹಾಕಿದ್ವಿ, ಸಾಕಾಗಿಲ್ಲ. ಇನ್ನೂ 30 ಲಕ್ಷ ಲೈಟಿಗೆ ಸಪ್ರೇಟ್ ಮಾಡಿ 30 ಲಕ್ಷ ಹಣವನ್ನು ನಾವು ಆ ರಸ್ತೆಗೆ ಮಾಡ್ತಾಯಿದ್ದೀವಿ. ಅದೇ ರೀತಿ ಎಲ್ಲ ರಸ್ತೆಗಳು ಅಭಿವೃದ್ಧಿ ಆಗಬೇಕು ಅಂಥೇಳಿ ಇದನ್ನೆಲ್ಲ ಯಾಕೆ ಬಿಡದಿ ಮಗ ಮಾಡಿಲ್ಲ? BGS ಸರ್ಕಲ್ ನಿಂತ್ಕೊಂಡು ನಾನು ಬಿಡದಿಯ ಮಗ, ನಾನು ಏನೇ ಇದ್ದರೂ ಮಾಡ್ತೀನಿ. 5 ವರ್ಷ ಎಲ್ಲೋಗಿದ್ರು ಬಿಡದಿ ಮಗ. ಬಿಡದಿದ ಕೊಡುಗೆ ಏನು? 1.25 ಕೋಟಿ. ಅದೇ ಬಿಡದಿಯ ಮಗನ ಮನೆಗೆ ಹೋಗ್ತಕ್ಕಂಥ ರಸ್ತೆಯನ್ನು ಅಭಿವೃದ್ಧಿಗೆ ಮಾಗಡಿಯ ಮಗ ಹಾಕಿದ್ದಾರೆ. ಎಲ್ಲ ಬಿಡದಿಯ ಸರ್ವ ಪಕ್ಷದ ಪುರಸಭಾ ಸದಸ್ಯರ ಅನುಮತಿಯೊಂದಿಗೆ ಸಭೆಯಲ್ಲಿ ತೀರ್ಮಾನ ಮಾಡಿ ಅಧ್ಯಕ್ಷರಾದಿಯಾಗಿ ನಾನು ಇವತ್ತು ಖುಷಿ ಪಡ್ತೀನಿ. ಅವ್ರು ವಿರೋಧ ಪಕ್ಷದವ್ರು ಇರ್ಬೋದು, ಅಧ್ಯಕ್ಷರು, ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ನು, ಉಪಾಧ್ಯಕ್ಷರು, ಸದಸ್ಯರು ಯಾರೇ ಇರಲಿ ಸರ್, ಅಭಿವೃದ್ಧಿ ಮಾಡಿದಾಗ ನಾವು ಅವ್ರನ್ನ ಹೊಗಳಲೇಬೇಕಾಗ್ತದೆ. ವಿರೋಧ ಅಂದ ತಕ್ಷಣ ಎಲ್ಲನೂ ಮಾಡಿದ್ದೆಲ್ಲ ವಿರೋಧ ಅಂತ ನಾನು ಒಪ್ಪಲ್ಲ. ನಾನು ಅವ್ರಿಗೆ ಸಂಪೂರ್ಣವಾಗಿ ಅವರು ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡಿದಾಗ ನಾನು ಸಂಪೂರ್ಣ ಸಹಕಾರ. ಅದರಲ್ಲಿ ಒಂದಲ್ಲ 23 ವಾರ್ಡಲ್ಲೂ ಅಭಿವೃದ್ಧಿ ಆಗಬೇಕಂತಕ್ಕಂಥದ್ದು ನಮ್ಮ ದೃಷ್ಟಿಕೋನ. ಹಾಗಾಗಿ ಕೆಲವರು ಹೇಳ್ತಾರೆ ಅಧ್ಯಕ್ಷರ ಜೊತೆ ಒಂದಾಗಿದ್ದಾರೆ ಅಂತ. ಹೌದು, ಅಭಿವೃದ್ಧಿ ಬಗ್ಗೆ ಒಂದಾಗಿದ್ದೀವಿ. ಯಾಕೆಂದರೆ ಅವ್ನು ನನ್ನ ಶಿಷ್ಯ,
ನಾನು ಲಾಸ್ಟ್ ಬಾರಿ ಎಲೆಕ್ಷನ್ ನಿಂತಿದ್ದಾಗ ಅವನು ನನ್ನ ಜೊತೆ ಪಾಂಪ್ಲೆಟ್ಸ್ ಇಟ್ಕೊಂಡು, ನಾನು ಅವ್ರು JDS-ಅಲ್ಲಿದ್ದೆ, ಪಾಂಪ್ಲೆಟ್ಸ್ ಇಟ್ಕೊಂಡು ಅವನ ಜೊತೆ 5-6 ಜನ ಹುಡುಗರು ಕಟ್ಕೊಂಡು ಒಂದು ತಂಡ ಕಟ್ಕೊಂಡು ಪ್ರತಿ ಮನೆಗೆ ಬಂದು ಎಲೆಕ್ಷನ್ ಮಾಡಿ ಮತ ಕೇಳಿ ನನ್ನ ಗೆಲುವನ್ನು ಸಂಭ್ರಮಿಸಿದಂಥ ಹುಡುಗ, ನನ್ನನ್ನು ಎತ್ಕೊಂಡು ಕುಣಿಸಿದಂಥ ಹುಡುಗ. ನಮಗೆ ಇಲ್ಲಿ ಸಿಕ್ಕಿಲ್ಲದೆ ಇರ್ಬೋದು ಅಧಿಕಾರ, ನಮಗೇನು ಬೇಜಾರಿಲ್ಲ. ನನ್ನ ಜೊತೆಗಿದ್ದಂಥ, ನನ್ನನ್ನು ಎಲೆಕ್ಷನ್ ಮಾಡಿ ಗೆಲ್ಲಿಸಿದಂಥ ಒಬ್ಬ ಹುಡುಗ ಇವತ್ತು ಅಧ್ಯಕ್ಷ ಆಗಿದ್ದಾನೆ ಅಂದರೆ ನನಗೆ ಖುಷಿ ಇದೆ, ಹೆಮ್ಮೆ ಇದೆ, ನಮ್ಮನ್ನು ಸ್ವೀಕಾರ ಮಾಡ್ತಕ್ಕಂಥ ಮನಸ್ಥಿತಿ ಇದೆ. ಯಾಕೆ ಆಗಬಾರ್ದಾ? ದಲಿತ ಒಬ್ಬ ಹುಡುಗ ಅಧ್ಯಕ್ಷ ಆಗಿದ್ದಾನೆ. ನೆನ್ನೆ ಹೇಳ್ತಾರೆ, ಇದೇ ಮಾಜಿ ಶಾಸಕರು ಬಿಡದಿ ಮೇನ್ ಮುಖ್ಯ ರಸ್ತೆಯಲ್ಲಿ ಅವರನ್ನು ನಿಲ್ಲಿಸ್ಕೊಂಡು, ಇದನ್ನೆಲ್ಲರೂ ಅರ್ಥ ಮಾಡ್ಕೋಬೇಕು, ಬಿಡದಿ ಮುಖ್ಯ ರಸ್ತೆಯಲ್ಲಿ ಅವ್ರು ನಿಲ್ಲಿಸ್ಕೊಂಡು ವಾಚಮ ಗೋಚರವಾಗಿ ಬೈತಾರೆ. ಅವನೊಬ್ಬ ದಲಿತ ಅಧ್ಯಕ್ಷ ಅಂತೇಳಿ ಬೈತಾರೆ. BJ ಸರ್ಕಲ್ ಬಂದು ನಿಮ್ಮ ದೃಶ್ಯ ಮಾಧ್ಯಮದ ತೆಗೆದು ನೋಡಿ, ಅವ್ನಿಗೆ ಶಾಸ್ತಿ ಮಾಡಿದ್ದೀನಿ ಅಂತ ಹೇಳ್ತಾರೆ. ಏನು ರೀ, ಅವ್ನಿಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಅವ್ನು ದಲಿತ ಆಗಿದ್ದೆ ತಪ್ಪ. ನಮ್ಮ ಪಕ್ಷದಲ್ಲೂ ಅಷ್ಟೇ ಕ್ಯಾಟಗರಿ ಬಂದರೆ ನಾವು ಕೊಡಬೇಕಾಗ್ತದೆ. ಅವ್ರ ಹಕ್ಕದು. ನಾವೇನು ಧರ್ಮ ಕೊಡ್ತಾಯಿಲ್ಲ, ದಾನ ಕೊಡ್ತಾಯಿಲ್ಲ ಸರ್. ಅವ್ರ ಹಕ್ಕು ಇದೆ, ಅವ್ರು ತಗೊಂಡಿದ್ದಾರೆ, ಅವರು ಅಧ್ಯಕ್ಷರಾಗಿದ್ದಾರೆ. ನೀವು ದುರಹಂಕಾರದಿಂದ ಒಬ್ಬ ದಲಿತ ಅಧ್ಯಕ್ಷನ ನಡು ರಸ್ತೆಯಲ್ಲಿ ನಿಲ್ಲಿಸಿ ಬೈತಿರಲ್ಲ, ನಿಮಗೆ ಯಾವ ಯೋಗ್ಯತೆ ಇದೆ ರಾಜಕಾರಣ ಮಾಡೋದಕ್ಕೆ? ಹಾಗಾದ್ರೆ ದಲಿತರು ಬೇಡವಾ ನಿಮಗೆ? ದಲಿತ ಅಧ್ಯಕ್ಷ ಆಗಿದ್ದೆ ತಪ್ಪ? ಅವನು ಅಭಿವೃದ್ಧಿ ಮಾಡ್ತಾರ ತಪ್ಪ? ಏನು ತಪ್ಪು ಮಾಡಿದ್ದಾನೆ ಅಧ್ಯಕ್ಷ? ನಮ್ಗೆ ವಿರೋಧನೋ, ಆದರೂ ಅವ್ರು ಒಳ್ಳೆ ಕೆಲಸ ಮಾಡ್ತಾಯಿದ್ರೆ ನಾನು ಅಪ್ರಿಷಿಯೇಟ್ ಮಾಡಬೇಕು, ಅದು ನನ್ನ ಕರ್ತವ್ಯ. ನಾನೊಬ್ಬ ಪುರಸಭಾ ಸದಸ್ಯ ಆಗಿ ಒಬ್ಬ ವ್ಯಕ್ತಿ, ನಮಗಿಂತ ಚಿಕ್ಕ ವಯಸ್ಸಿನಂಥ ವ್ಯಕ್ತಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ ಅಂದಾಗ ಅವನನ್ನು ನಾವು ಏನು ಮಾಡಬೇಕು? ಅದನ್ನೇ ನಾನು ಮಾಡ್ತಾಯಿದ್ದೀನಿ. ಅದು ತಪ್ಪ? ಹಾಗಾಗಿ ಮುಂದೆ ಇದೇ ದಲಿತರು ಹೇಳ್ತಾರೆ BJ ಸರ್ಕಲ್ ನಿಂತ್ಕೊಂಡು, ಎಲ್ಲ ಹೊಡೆದಾಕಿದ್ದಾರೆ ಸಮಾಧಿ ಮಾಡೋಕ್ಕೆ. ಯಾರ್ಯಾರು ಸಮಾಧಿ ಮಾಡ್ತಾರೆ? ಯಾರ್ಯಾರು ಸಮಾಧಿ ಅಲ್ಲ, ಸನ್ಮಾನ್ಯ ಮಾಜಿ ಶಾಸಕರೇ, ಇದೇ ದಲಿತ ಸಮುದಾಯ ರಾಜಕೀಯವಾಗಿ ನಿಮ್ಮನ್ನು ಸಮಾಧಿ ಮಾಡ್ತದೆ ಮುಂದಿನ ದಿನಗಳಲ್ಲಿ. ಇದು ನಾನೆಲ್ಲ ಹೇಳ್ತಾ ಇರೋದು, ನೀವೇ ನಿಮ್ಮ ದೃಶ್ಯ ಮಾಧ್ಯಮದಲ್ಲಿ ಅವರ ಬಗ್ಗೆ ನಿಂದನೆ ಮಾಡಿರ್ತಕ್ಕಂಥದ್ದು ನೀವೇ ನೋಡಿದ್ದೀರಲ್ಲ. ಇದು ಎಷ್ಟರ ಮಟ್ಟಕ್ಕೆ ಸರಿ? ನಿಮ್ಮ ಕೊಡುಗೆನೇ ಇಲ್ಲ ಬಿಡದಿಗೆ. ನೀವು ಹೇಳ್ತೀರ ಗುಂಡಿ ಮುಚ್ಚಿಲ್ಲ. ಎಲ್ಲಿ ಗುಂಡಿ ಮುಚ್ಚಿಲ್ಲ ಸ್ವಾಮಿ? ಬನ್ನಿ, ಕೆಲಸ ಮಾಡುವಾಗ ಗುಂಡಿ ಹಾಗೆ ಆಗ್ತದೆ. UGD ಎಲ್ಲಾಗಿತ್ತು ನಿಮ್ಮ ಕಾಲದಲ್ಲಿ? 5 ವರ್ಷ ಇದ್ರಲ್ಲ. ವಾಟರ್ ಲೈನ್ ಎಲ್ಲಾಗಿತ್ತು? ಗ್ಯಾಸ್ ಲೈನ್ ಎಲ್ಲಾಗಿತ್ತು? ಚರಂಡಿ ಎಲ್ಲಾಗಿತ್ತು? ಈ 4 ಕಾರ್ಯಕ್ರಮ ನಡಿಬೇಕಾದ್ರೆ ರಸ್ತೆ ಗುಂಡಿ ಬಿದ್ದೇ ಬೀಳುತ್ತೆ. ಇವಾಗ ಯಾವ ರೋಡ್ ಹಾಕಿಲ್ಲ ನಾವು ಹೇಳಿ? BGS ಸರ್ಕಲಿಂದ ಬೈಪಾಸ್ ರೋಡ್ಗೆ 4 ಕೋಟಿ, ಮೀನಂಗಡಿ ತಾವಿಂದ ರೇಣುಕಾಪುರ ಮನೆ ತನಕ 1.25 ಕೋಟಿ, ಬರ್ತ್ಡೇ ಸರ್ಕಲಿಂದ ವೆಂಕಟಮ್ಮವ್ರ ಮಿಲ್ ತನಕ 50 ಲಕ್ಷ, ಅದೇ ಜಗದೀಶ್ ರೆಡ್ಡಿ ಮನೆ ತಾವಿಂದ ಅನ್ನಪೂರ್ಣೇಶ್ವರಿ ಟೆಂಪಲ್ಗೆ 50 ಲಕ್ಷ, ಸಮುದಾಯ ಭವನದಿಂದ ಚಿಕ್ಕಣ್ಣವ್ರ ಮನೆಗೆ 50 ಲಕ್ಷ. ಎಲ್ಲ ಟೆಂಡರ್ ಆಗಿದೆ, ಕೆಲಸ ನಡೀತಾ ಇದೆ ಮನೆ ಮುಂದೆ. ಇದಕ್ಕೆ ಮಾಡೋದಕ್ಕೆ, ಬಿಡದಿ ಅಭಿವೃದ್ಧಿ ಮಾಡೋದಕ್ಕೆ ಬಿಡದಿ ಮಗನ ಕೈಲಿ ಆಗಲಿಲ್ಲ. ಹುಲಿಕಟ್ಟೆ ಮಗ ಬಂದ, ಹುಲಿಕಟ್ಟೆ ಮಗ ಬಂದು ಬಿಡದಿ ಅಭಿವೃದ್ಧಿ ಮಾಡ್ತಾನೆ. ನಿಮ್ಮ ಕೊಡುಗೆ ಏನಿದೆ ಸ್ವಾಮಿ ಬಿಡದಿಗೆ? ಬಿಡದಿ ಮಗನ ಕೊಡುಗೆ ಏನಿದೆ? ಇವತ್ತು ಇದೇ ತಿಮ್ಮಪ್ಪನ ಕಟ್ಟೆ, ತಿಮ್ಮಪ್ಪನ ಕಟ್ಟೆಯಲ್ಲಿ ಈಗೇನು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಹೆಸರಿಟ್ಟು ಪಾರ್ಕನ್ನು ಡೆವಲಪ್ಮೆಂಟ್ 1.25 ಕೋಟಿ ಹಾಕಿದ್ದೀವಿ, ಪ್ರತಿಮೆ ಸ್ಥಾಪನೆ ಮಾಡ್ತಾಯಿದ್ದೀವಿ. ಇದು ಯಾರ್ದು? ಇದು ಯಾರ್ದು ಸ್ವಾಮಿ? ಇಲ್ಲ, ಆಲ್ರೆಡಿ ಟೆಂಡರ್ ಕರೆದಿದ್ದೀವಿ, ಕೊಡ್ತೀವಿ. ನಿಮ್ಗೆ ಏನು ದಾಖಲೆ ಬೇಕೋ ತಗೊಳ್ಳಿ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಪಾರ್ಕನ್ನು ತಿಮ್ಮಪ್ಪನ ಕಟ್ಟೆಯಲ್ಲಿ ಮಾಡ್ತಕ್ಕಂಥದ್ದು ಸದಾಸಿದ್ಧ 1.25 ಕೋಟಿ ಟೆಂಡರ್ ಕರೆದಿದ್ದೀವಿ, ರೆಕಾರ್ಡ್ ತಗೊಳ್ಳಿ. ಇದು ಮಾಗಡಿ ಮಗಂದು, ಬಿಡದಿ ಮಗಂದಲ್ಲ. ಇವತ್ತು ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿ ಸರ್ಕಾರಿ ಜಾಗ ಇಡ್ಲಿ ಹೋಟ್ಲವರು ಒತ್ತುವರಿ ಮಾಡ್ಕೊಂಡಿದ್ರು, ಸುಮಾರು 16 ಕುಂಟೆ. ಇವತ್ತು ತೆರವು ಮಾಡಿಸಿದ್ದೀವಿ. ಯಾರಿಗೂ ಅಂಗಡಿ ಕಟ್ಸ್ಕೊಳಕ್ಕಲ್ಲ, ಯಾವುದು ಸ್ವಾಯತ್ತ ಎಲ್ಲ. ಅಲ್ಲೇ ಬಾಬಾ ಸಾಹೇಬ್ ಅಂಬೇಡ್ಕರ ಪ್ರತಿಮೆಯನ್ನು ಸ್ಥಾಪನೆ ಮಾಡಬೇಕಂತ ದೂರದೃಷ್ಟಿ ಇಟ್ಕೊಂಡು ನಮ್ಮ ಶಾಸಕರು
ಮಾಗಡಿ ಮಗ ಮಾಡಿರ್ತಕ್ಕಂಥ ಕೆಲಸ ಇದು. ಯಾಕೆ ಸ್ವಾಮಿ ಬಿಡದಿ ಮಗ ನೀವು ಮಾಡೋಕ್ಕಾಗಲಿಲ್ವಾ? ಇಡೀ ದೇಶ, ಇಡೀ ಜಗತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಹೊಗಳುತ್ತದೆ. ಅವರ ಒಂದು ಪ್ರತಿಮೆ 5 ವರ್ಷ ನೀವು ಆಡಳಿತ ಮಾಡಿದ್ರಲ್ಲ ಬಿಡದಿ ಮಗ, ಯಾಕೆ ಮಾಡೋಕ್ಕೆ ಯೋಚನೆ ಮಾಡಿಲ್ಲ? ಈಗ ಅಲ್ಲಿ 4 ಅಂಗಡಿ ಹೋಗಿದೆ, ಅದೇ ಜಾಗದಲ್ಲಿ ಹೂವು ಮಾರೋದಕ್ಕೆ ಮಾರ್ಕೆಟ್ ಮಾಡಿಸ್ತೀವಿ, ಬರಲಿ ಅವ್ರ ಕೈಲೇ ಟೇಪ್ ಕಟ್ ಮಾಡಿಸ್ತೀವಿ. ಮಾಜಿ ಶಾಸಕರಲ್ಲಿ ಏನು ತೊಂದರೆ ಇಲ್ಲ, ಅಲ್ಲೇ ಮಾಡ್ತೀವಿ. ಹಳ್ಳಿಯಿಂದ ಬೇಕಾದಷ್ಟು ಜನ ಬರ್ತಾರೆ 2 ವೀಲರಲ್ಲಿ, ಅವ್ರ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ, ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಆಗ್ತದೆ. ಇದನ್ನು ಮಾಡ್ತಾ ಇರ್ತಕ್ಕಂಥದ್ದು ತಪ್ಪಾ? ನಿಮ್ಮ ಕೊಡುಗೆ ಏನು? ಈಗ ಹೇಳಿದ್ದೀನಿ 7 ರಸ್ತೆ ಹೇಳಿದ್ದೀನಿ. 7 ರಸ್ತೆಗೆ ನೀವು 5 ವರ್ಷದಲ್ಲಿ ಯಾವುದಾದ್ರೂ ಒಂದು ಅನುದಾನ ಹಾಕಿ ರಸ್ತೆ ಡೆವಲಪ್ಮೆಂಟ್ ಮಾಡಿದ್ದೀರಾ? ಇದ್ರ ಜೊತೆಗೆ ನಮ್ಮ ಅಣ್ಣನ ಮಗನ ಜೊತೆಲಿ ಹಾಕೋಬಿಟ್ಟವ್ರೆ ಬೈಸಕ್ಕೆ. ಮನೆ ಹಾಳು ಮಾಡೋ ಕೆಲಸ, ಜೊತೆಲಿ ಕಾರಲ್ಲಿ ಕುಂಡಿಸ್ಕೊಂಡು ಮನೇಲಿ ಕೂತ್ಕೊಂಡು ಅವನು ಬೈಯೋದು ನಮ್ಮ ಅಣ್ಣನ ಮಗ. ನನಗೆ ಈ ಥರ ರಾಜಕಾರಣ ಮಾಡೋಕ್ಕೆ ಯೋಗ್ಯತೆ ಇಲ್ವಾ? ಒಂದು ಸಾರಿ MLA ಆಗಿದ್ದೀರಿ, ನಿಮ್ಮ ಯೋಗ್ಯತೆ ಏನು ಸಾರ್? ನೀವು ಯಾವ ಮಟ್ಟದಲ್ಲಿ ಇರಬೇಕು? ಅವ್ನು ಬಾಯಿಗೆ ಬಂದಾಗ ಕೂತ್ಕೊಂಡು ನಿಮ್ಮ ಮನೇಲಿ ನಾನು ಬೈತಾವನೆ, ನೀವು ಖುಷಿ ಪಡ್ತಿರಲ್ಲ. ವಿಕೃತ ಮನೋಭಾವದ ಮಾಜಿ ಶಾಸಕರಲ್ವ ನೀವು? ಮಿನಿಮಮ್ ಕಾಮನ್ ಸೆನ್ಸ್ ಇಲ್ಲದೆ ಇರ್ತಕ್ಕಂಥ ಯೋಚನೆ ಮಾಡ್ತಿರಲ್ಲ. ಅವನ ಮಗ ಯಾಕೆ ಹಂಗೆಲ್ಲ ಬೈತ್ಯಾ? ನನ್ನ ಹೆಂಡ್ತಿಗೆ ಬೈತಾನೆ, ನನ್ನ ಮಕ್ಳಿಗೆ ಬೈತಾನೆ. ಏನು ತಪ್ಪು ಮಾಡಿದ್ರು ನನ್ನ ಹೆಂಡ್ತಿ? ನೀನು ಅದನ್ನು ನೋಡಿ ಖುಷಿ ಪಡ್ತೀಯ? ಈ ಮಟ್ಟಕ್ಕೆ ನೀನು ರಾಜಕಾರಣ ಮಾಡ್ತೀಯ? ಮಾಜಿ ಶಾಸಕರೇ ಏನು ರಾಜಕಾರಣ ಮಾಡ್ತೀರಿ? ನಿಮ್ಮ ರಾಜಕಾರಣದೇನೋ ಆ ಮಟ್ಟಕ್ಕೆ ಅಧೋಗತಿಗೆ ಇಳಿದಿದ್ದೀರಾ? ಬೇರೆಯವ್ರ ಮನೆಯನ್ನು ಹಾಳು ಮಾಡಿ ರಾಜಕಾರಣ ಮಾಡಬೇಕು ಅಂಥೇಳಿ ಅಧೋಗತಿಗೆ ಇಳಿದಿದ್ದೀರಾ? ಏನಾಗಿದೆ? ನಿಮ್ಮದು ಯಾವುದೇ ಅಭಿವೃದ್ಧಿ ಇಲ್ಲ. ಇಡೀ ಬಿಡದಿ ಪಟ್ಟಣಕ್ಕೆ 100ಕ್ಕೆ 100 ಸರ್ಕಾರಿ ಜಾಗ ತೆರವು ಆಗೇ ಆಗ್ತದೆ. ಕಾನೂನು ಪ್ರಕಾರ ಯಾವುದೇ ಅಂಗಡಿ ಮುಗ್ಗಟ್ಟನ್ನು ನಾವು ಒಂದು ಅಡಿನೂ ಮುಟ್ಟಲ್ಲ. ಅವ್ರ ಆಸ್ತಿ ನಮಗೇನು ರೈಟ್ಸ್ ಇದೆ ಬೇರೆಯವ್ರ ಆಸ್ತಿ ಮುಟ್ಟೋದಕ್ಕೆ? ನಾವು ಯಾರ್ದು ಆಸ್ತಿನೂ ಮುಟ್ಟಲ್ಲ. ನಮಗದು ಸಂಬಂಧ ಇಲ್ಲದೆ ಇರ್ತಕ್ಕಂಥ ವಿಚಾರ. ಸರ್ಕಾರಿ ಆಸ್ತಿ ಏನಿದೆ ಅದರ ಉಳಿವಿಕೆಗೆ ನಾವು ನಮ್ಮ ಶಾಸಕರು ಪಣ ತೊಟ್ಟು ನಿಂತಿದ್ದೀವಿ. ಓಟ್ಗೆ ಹೋಗಿ ರಾಜಕಾರಣ ಮಾಡ್ತಾ ಇಲ್ಲ, ಅಭಿವೃದ್ಧಿಗೆ ರಾಜಕಾರಣ ಮಾಡ್ತಾ ಇದ್ದೀವಿ. ನಾವು ಅಭಿವೃದ್ಧಿಗೆ ರಾಜಕಾರಣ ಮಾಡ್ತಾ ಇದ್ದೀವಿ, ಓಟ್ಗೋಸ್ಕರ ರಾಜಕಾರಣ ಮಾಡ್ತಾ ಇಲ್ಲ. ಇದು ನಮಗೆ ನಮ್ಮ ಬಾಲಣ್ಣವ್ರು ಹೇಳ್ಕೊಟ್ಟಿರ್ತಕ್ಕಂಥದ್ದು. ಇಡೀ ಇವತ್ತು ಬಿಡದಿ ಪಟ್ಟ, ಇವತ್ತು ಇದೇ ರಸ್ತೆ ಬಿಡದಿಯಿಂದ ಕೊಳ್ಳಗನಳ್ಳಿಗೆ 10 ಕೋಟಿ ರೂಪಾಯಿ. ನಮ್ಮದು ಅಪ್ ಟು ಇಟ್ಮಾಡು ತನಕ ಬರ್ತದೆ. ನಮ್ಮ ಪುರಸಭೆ ವ್ಯಾಪ್ತಿ ಅಲ್ಲ, ಬಿಲೆದೊಡ್ಡಿ ನಮ್ಮ ಪುರಸಭೆ ವ್ಯಾಪ್ತಿ ಇಟ್ಮಾಡಿ ತನಕ ಬರ್ತದೆ. ಅದು ನಮಗೆ ಬಿಡದಿ ಪಟ್ಟಣಕ್ಕೆ ಅನುಕೂಲ ಅಲ್ಲ. ಈಗ 1.5 ಕೋಟಿ ತಿಮ್ಮಪ್ಪನ ಕೆರೆಯಲ್ಲಿ ಪಾರ್ಕ್ ಮಾಡಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಇಡೋದು ನಮ್ಮ ಮಾಗಡಿ ಮಗಂದಲ್ವಾ? ಅಂಬೇಡ್ಕರ್ ಪ್ರತಿಮೆ ಇಡ್ತಕ್ಕಂಥದ್ದು ಮಾಗಡಿ ಮಗಂದಲ್ವಾ? ನಿಮ್ಮ ಬಿಡದಿ ಕಲ್ಪನೆ ಏನಿದೆ ಹೇಳಿ? ಇವತ್ತು ಬಾಲಗಂಗಾಧರ ಸ್ವಾಮೀಜಿ ಪ್ರತಿಮೆ ಇದೆ ಅಲ್ಲಿ, ಅದಕ್ಕೆ ನಿಮ್ಮ ಕೊಡುಗೆ ಏನಿದೆ? ಏನೂ ಇಲ್ಲ. ಇವತ್ತು ಅದೇ ಪುರಸಭೆಯಲ್ಲಿ ಇವತ್ತು ನಾನು ಅಭಿನಂದನೆ ಸಲ್ಲಿಸ್ತೀನಿ ನಮ್ಮ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಲೋಹಿತ್ ಕುಮಾರ್ ಅವ್ರಿಗೆ. ಯಾಕೆ ಅಭಿನಂದನೆ ಸಲ್ಲಿಸ್ತೀನಿ ಅಂದೇಳಿ, ಇವತ್ತು ಶಿವಕುಮಾರ್ ಸ್ವಾಮೀಜಿದು ಆರ್ಚ್ ಮಾಡಬೇಕು, ಬಾಲಗಂಗಾಧರ ಸ್ವಾಮೀಜಿ ಆರ್ಚ್ ಮಾಡಬೇಕು ಅಂತೇಳಿ ನನ್ನ ಹತ್ರ ಪ್ರಸ್ತಾಪ ಮಾಡಿದ್ರು. ಹೌದು, ನಾನು ಅದರಲ್ಲೇ ಇದ್ದೀನಿ, ಮಾಡಬೇಕು ಅಂಥೇಳಿ ಸಭೆಗೆ ಬಂದು ಇವತ್ತು ಶಿವಕುಮಾರ್ ಸ್ವಾಮೀಜಿಯವರ ಇದೇ ವಿಚಾರವನ್ನು ಬಾಲಣ್ಣವ್ರ ಹತ್ರ ಪ್ರಸ್ತಾಪ ಮಾಡಿದ್ದೀವಿ. ಬಾಲಣ್ಣವರೇ ಫಸ್ಟ್ ಮಾಡು ನೀನು ಪ್ರಸ್ತಾಪ ಮಾಡಿ, ಬಾಲಣ್ಣವರ ಆದೇಶದ ಮೇರೆಗೆ ಪುರಸಭಾ ಅಧ್ಯಕ್ಷರು ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಆಶಯದಂತೆ ಇಡೀ 27 ಜನ ಸರ್ವ ಪಕ್ಷದ ಸದಸ್ಯರ ಒಪ್ಪಿಗೆ ಮೇರೆಗೆ ಇವತ್ತು ಬಾಲಗಂಗಾಧರ ಸ್ವಾಮೀಜಿಯವರ ಹೆಬ್ಬಾಗಿಲು, ಶಿವಕುಮಾರ್ ಸ್ವಾಮೀಜಿಯವರ ಹೆಬ್ಬಾಗಿಲನ್ನು ನಾವು ಮಾಡ್ತಾಯಿದ್ದೀವಿ. ಯಾಕೆ ಸ್ವಾಮಿ 5 ವರ್ಷ MLA ಆಗಿದ್ರಲ್ಲ, ನೀವು ಅದು ಮಾಡ್ಸೋಕ್ಕಾಗಲಿಲ್ವಾ? ನಿಮ್ಮ ಕೊಡುಗೆ ಏನಾಗಿದ್ರೆ? ಶಿವಕುಮಾರ್ ಸ್ವಾಮೀಜಿಯವ್ರ ಬಗ್ಗೆ ನಿಮ್ಮ ಕೊಡುಗೆ ಏನು? ಬಾಲಗಂಗಾಧರ ಸ್ವಾಮೀಜಿಯವ್ರ ಬಗ್ಗೆ ನಿಮ್ಮ ಕೊಡುಗೆ ಏನು? ಅಂಬೇಡ್ಕರ್ ಪ್ರತಿಮೆ ಸ್ಥಾಪನೆ ಮಾಡೋ ಬಗ್ಗೆ ನಿಮ್ಮ ಕೊಡುಗೆ ಏನು? ಕ್ರಾಂತಿವೀರಿ ಸಂಗೊಳ್ಳಿ ರಾಯಣ್ಣವರ ಪ್ರತಿಮೆ ಮಾಡುವ ಬಗ್ಗೆ ನಿಮ್ಮ ಕೊಡುಗೆ ಏನು? ಬಿಡದಿಯ 5ರಿಂದ 6 ರಸ್ತೆ ಮುಖ್ಯ ರಸ್ತೆಗಳಿವೆ, ಅದ್ರ ಬಗ್ಗೆ ನಿಮ್ಮ ಡೆವಲಪ್ಮೆಂಟ್ ಬಗ್ಗೆ ನಿಮ್ಮ ಕೊಡುಗೆ ಏನು? ಏನೂ ಇಲ್ಲ. ಮಾಗಡಿ ಮಗ ಇದನ್ನೆಲ್ಲ ಮಾಡ್ತಾ ಇದ್ದಾರೆ, ಅಭಿವೃದ್ಧಿ ಆಗ್ತಾ ಇದೆ, ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಸಣ್ಣ ಪುಟ್ಟ ವ್ಯತ್ಯಾಸಗಳು ಇರ್ಬೋದು, ಸಮಸ್ಯೆ ಇಲ್ಲ.
5-6 ಅಂಗಡಿ ನಾವು ತೆರವು ಮಾಡಿದ್ದೀವಿ. ಶೌಚಾಲಯ ನಿರ್ಮಾಣ ಮಾಡೋದಕ್ಕೆ ಕಷ್ಟ ಮಾಡಿರ್ತಕ್ಕಂಥದ್ದು ಅವ್ರಿಗೂ ಕೂಡ ನಾವು ಪುನರ್ವಸತಿ 100% ಕಲ್ಪಿಸ್ತೇವೆ. ಅದರಲ್ಲಿ ಎರಡನೇ ಮಾತಿಲ್ಲ. ಯಾವುದೇ ಬಿಡದಿಯ ಸಾರ್ವಜನಿಕರು ತೊಂದರೆ ಪಡ್ತಕ್ಕಂಥ ಸಮಸ್ಯೆ ಏನೂ ಇಲ್ಲ. ನಾವು ಯಾವ ಸಾರ್ವಜನಿಕರು ತೊಂದರೆ ಕೊಡಲ್ಲ. ಫುಟ್ಪಾತ್ ಅಷ್ಟೇ ತೆರವು ಮಾಡ್ತೀವಿ. ಸಾರ್ವಜನಿಕರು ಓಡಾಡೋಕ್ಕೆ ಅನುಕೂಲ ಮಾಡಿಕೊಡ್ತೀವಿ. ಇದು ಬಾಲಣ್ಣವರು ಮತ್ತು ಪುರಸಭಾ ಅಧ್ಯಕ್ಷರಾದಾಗಿ ಎಲ್ಲ 27 ಜನರ ಆಶಯ, ಆಮೇಲೆ ಸಾರ್ವಜನಿಕರದ್ದು ಕೂಡ ಆಶಯ ಇದೆ. ಹಾಗಾಗಿ ನಾವು ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತಾ ಎಲ್ಲ ಡೆವಲಪ್ಮೆಂಟ್ಗಳನ್ನು ಮಾಡ್ತೀವಿ. ಸಣ್ಣ ಪುಟ್ಟ ವ್ಯತ್ಯಾಸ ಇರ್ಬೋದು ನಮ್ಮ ಕಡೆಯಿಂದ, ನಾವೇನು ಸತ್ಯಹರಿಶ್ಚಂದ್ರರಲ್ಲ, ಇರ್ಬೋದು, ಹೇಳಿ ತಿದ್ಕೋತೀವಿ. ಅದನ್ನೇ ನೀವು ವಿರೋಧ ಮಾಡಿಕೊಂಡು ಏನೋ ಆಗ್ಬಿಟ್ಟಿದೆ ಅಂದರೆ ಅಲ್ಲಿ ಏನೂ ಆಗಿಲ್ಲ. ಪುನರ್ವಸತಿ ಈಗಾಗಲೇ ಅಲ್ಲಿ 4-5 ಅಂಗಡಿ ಇದೆ. ಆ 4 ಅಂಗಡಿನಲ್ಲಿ 2 ಅಂಗಡಿಗಳು ಪಾಪ ಬೇರೆಯವರು ಬಾಡಿಗೆ ತೊಗೊಂಡಿದ್ರು. ಅದರಲ್ಲಿ ಅಣ್ಣ ತಮ್ಮದಿರು ಈ ನಮ್ಮ ಮಾಜಿ ಶಾಸಕರು ಜೊತೆಗೆ ಇರ್ತಾರೆ. 2 ಲಕ್ಷ ಅಣ್ಣ ತೊಗೊಬಿಟ್ಟಿದ್ದಾನೆ 6 ಅಡಿ 5 ಅಡಿ ಅಂಗಡಿಗೆ. ತಮ್ಮನಿಗೆ 8,000 ಕೊಡ್ತಾರೆ ಬಾಡಿಗೆ. ಅದು ಅವ್ರಿಗೆ ನೋವಾಗಿದೆ. ಒಂದು ಇನ್ನೊಬ್ಬರು ಅವರೇ ಲೀಡ್ರು 10,000 ರೂಪಾಯಿ ಬಾಡಿಗೆ ತೊಗೋತಾಯಿದ್ರು. ಹಾಗಾಗಿ ಅದು ತೆಗ್ಸಿದ್ದೀವಿ. ತೆಗ್ಸಿದ ಉದ್ದೇಶ ಅವರನ್ನು ತೊಂದರೆ ಕೊಡಬೇಕಂತಿಲ್ಲ, ಅಲ್ಲಿ ಸುಸಜ್ಜಿತವಾದ ಶೌಚಾಲಯ ಮಾಡಬೇಕು ಅಂತೇಳಿ ಈಗ ಬಾಲಣ್ಣವ್ರ ಜೊತೆನೂ ಮಾತಾಡಿ ಮತ್ತು ಪುರಸಭಾ ಅಧ್ಯಕ್ಷರು ಎಲ್ಲ ಮೆಂಬರ್ಗಳ ಹತ್ರ ಮಾತಾಡಿ ಈಗೇನು ಪೊಲೀಸ್ ಸ್ಟೇಷನ್ ಪಕ್ಕ ತೆರವು ಮಾಡಿದ್ದೀವಿ, ಅಲ್ಲಿ ಅಂಬೇಡ್ಕರ್ ಪ್ರತಿಮೆಗೆ ಸ್ಥಳ ನಿಗದಿ ಮಾಡಿ ಇನ್ನು ಮಿಕ್ಕಿದ ಸ್ಥಳದಲ್ಲಿ ಹೂವಿನ ಮಾರ್ಕೆಟ್ ಮಾಡಬೇಕು, ಮಿಕ್ಕಿದ ಸ್ಥಳದಲ್ಲಿ 2 ವೀಲರ್ ಪಾರ್ಕಿಂಗ್ ಮಾಡಿಸ್ಬೇಕು ಅಂತೇಳಿ ನಾವು ಯೋಚನೆ ಮಾಡಿದ್ದೀವಿ. ಇದನ್ನು ಸವಿಸ್ತಾರವಾಗಿ ಶಾಸಕರ ಹತ್ರ ಪುರಸಭೆಯಲ್ಲಿ ಚರ್ಚೆ ಮಾಡಿ ನಿರ್ಧಾರ ತಗೊಂಡು ಸೂಕ್ತವಾಗಿ ಅಭಿವೃದ್ಧಿ ಅಂತೂ ಮಾಡೇ ಮಾಡ್ತೀವಿ. ಇಲ್ಲಿ ಯಾರೋ 4 ಅಂಗಡಿನೋ 10 ಅಂಗಡಿನೋ 20 ಅಂಗಡಿನೋ ಅವರ ಅನುಕೂಲಕ್ಕೆ ತಕ್ಕಂತೆ ಇವತ್ತವರೆಗೂ ಇತ್ತದು. ಆದರೆ ಇವತ್ತು ರಸ್ತೆ ತೆರವುಗೊಳಿಸೋದ್ರಿಂದ ಸಾರ್ವಜನಿಕರಿಗೆ ಅದರಿಂದ ಭಾಳಷ್ಟು ಅನುಕೂಲಗಳಾಗ್ತದೆ. ನಾವೇ ಆ ರೋಡಲ್ಲಿ ಓಡಾಡೋಕ್ಕೆ ಭಾಳಷ್ಟು ಶ್ರಮ ಅಲ್ಲಿ ಆಗ್ತದೆ. ಈ ಕಡೆನೂ ವೆಹಿಕಲ್ ಇರ್ತದೆ, ಆ ಕಡೆನೂ ವೆಹಿಕಲ್ ಇರ್ತದೆ, ಮಧ್ಯೆ ಹೋಗೋಕ್ಕಾಗಲ್ಲ. ಹೆಂಗಸರುಗಳಿಗೂ ತೊಂದರೆ, ಗಂಡಸರುಗಳಿಗೂ ತೊಂದರೆ, ವಯಸ್ಸಾದವ್ರಿಗೆ ತೊಂದರೆ. ಅಲ್ಲಿ 2 ಸ್ಕೂಲ್ ಬರ್ತವೆ. ಒಂದು ಬಸವೇಶ್ವರ ಸ್ಕೂಲ್ ಬರ್ತದೆ, ಇನ್ನೊಂದು ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲೆಯೂ ಬರ್ತದೆ, ಕಾಲೇಜು ಕೂಡ ಇದೆ. ಅಲ್ಲಿ ಈವನ್ ರೈಲ್ವೆ ಸ್ಟೇಷನ್ಗೂ ಕೂಡ ಅಲ್ಲೇ ಹೋಗ್ಬೇಕಾಗ್ತದೆ. ಅಲ್ಲಿ ಮಕ್ಕಳು ಹೋಗ್ಬೇಕಂದ್ರೆ ಅವ್ರು ಬರ್ತಕ್ಕಂಥ ಪರಿತಾಪನೆ ಯಾರಿಗೂ ಬೇಡ. ಅದು ಅಷ್ಟು ಇದು ಅಲ್ಲಿ ಹೋಗ್ಬೇಕಂದ್ರೆ ಏನೋ ಕಿಷ್ಕಿಂದ ಬಿಡದಿ ರೋಡಲ್ಲಿ ಹೋಗ್ತಾ ಇದೀವಾ ಇಲ್ಲ ಅಂತ ಅನಿಸ್ತದೆ. ಆ ಥರದಲ್ಲಿ ಇವತ್ತರೆಗೂ ಜನ ಭಾಳ ಕಷ್ಟಪಟ್ಟು ಬರ್ತಾಯಿದ್ದಾರೆ. ಮತ್ತು ಹಿಂದೆ ಇದ್ದಂಥ ಬಿಡದಿಗೂ ಇವಾಗಿನ ಬಿಡದಿಗೂ ನಿಮಗೆ ಗೊತ್ತಿರೋ ಥರ ಅಜಗಜಾಂತರ ವ್ಯತ್ಯಾಸ ಇದೆ. ಮಾನ್ಯ ನಮ್ಮ ಮಂಜು ಅವರು, ನಮ್ಮ ಸ್ನೇಹಿತರಾದಂಥ ಮಂಜು ಅವರು ನೆನ್ನೆ ಒಂದು ಪತ್ರಿಕಾಗೋಷ್ಠಿನ ನಾನು ನೋಡಿದೆ. ಅದರಲ್ಲಿ ಅವ್ರು ಹೇಳ್ತಾರೆ, ಹಿಂದೆ ಶಿವಣ್ಣವ್ರು ಆಳ್ವಿಕೆ ಮಾಡಿದ್ರು, BC ಚಂದ್ರಶೇಖರ್ ಅವರು ಆಳ್ವಿಕೆ ಮಾಡಿದ್ರು ಅಂತ ಹೇಳ್ತಾರೆ. ಅವತ್ತು ಏನೂ ಇರಲಿಲ್ವಾ ಇದು ಅಂತ ಕೇಳ್ತಾರೆ. ನಾನು ಅವ್ರು ಹೇಳೋದೇನಂತಂದರೆ, ಅವತ್ತಿದ್ದಂಥ ಜನಸಂಖ್ಯೆ ಇವತ್ತಿರ್ತಕ್ಕಂಥ ಬಿಡದಿ ಜನಸಂಖ್ಯೆ ವ್ಯತ್ಯಾಸ ಇದೆ. ಅವತ್ತು ಬೇಕಂದರೆ ನೀವು ಏನು ಬೇಕಾದ್ರೆ ಮಾಡ್ಕೊಂಡು ವ್ಯಾಪಾರ ಮಾಡ್ಬೋದಾಗಿತ್ತು. ಬಟ್ ಇವತ್ತಿಗೆ ಆ ಥರ ಇಲ್ಲ. ಬಿಡದಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಹೆಸರು ಮಾಡಿರ್ತಕ್ಕಂಥ ಪಟ್ಟಣ.